ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ರೀತಿಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ಸಂಗೀತ ಭೂಮಿಗೆ, ಯಾಕೆ ಭೂಮಿ ಈ ರೀತಿ ಎಲ್ಲ ಮಾಡ್ತಿದ್ಯಾ ನಿನ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವೇನು ಮಾಡಬೇಕಾಯಿತು? ನೀನು ಮೈ ಮೇಲೆ ನಿನ್ನ ಮೈಯೆಲ್ಲ ಕಣ್ಣಾಗಿರಬೇಕು ಅಲ್ಲ, ನೀನು ಹೋಗಿ ಅಲ್ಲಿ ಕಾಫಿ ಮಾಡೋಕ್ಕೆ ಆ ಸ್ಟೂಲ್ ಮೇಲೆ ಹತ್ತಿದ್ದೆ, ಕಾಫಿ ಪುಡಿ ಏನಾಗಿತ್ತು ಅಂದ್ಬಿಟ್ಟು ಅಪೇಕ್ಷೆ ನಿನ್ನ ಮನೆಯಲ್ಲೇ ಇದ್ದಲ್ಲ, ನೀನಾದರೂ ಮಾಡಿಕೊಡ್ಬೇಕಲ್ವಾ? ನಿನ್ಗೆ ಮಾಡಿಕೊಡೋ ಅಷ್ಟು ನಿನಗೆ ಗೊತ್ತಿರಲಿಲ್ವಾ ಅಪೇಕ್ಷೆನ? ಇಲ್ಲಿ ಸಂಗೀತ ಅವರು ಬೈತಾ ಇರ್ತಾರೆ ಅಪೇಕ್ಷನ್ಗೆ, ಭೂಮಿಗೆ ಟೀ ಕಾಫಿ ಹೇಳಿದಾಳೆ ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅಂದಾಗ, ಹೌದು ಅಪ್ಪು ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ತಾರೆ. ಇನ್ನು ಈ ಕಡೆ ಭೂಮಿ ಸತ್ಯ ಹೇಳೋದಕ್ಕೆ ಅಂತ ಹೇಳಿ ಅಪೇಕ್ಷನ್ ಕಡೆ ಡೌಟ್ ಬರುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿಯವರು ಏನು ಹೇಳಿದೆ ಹಾಗೆ ಕೂತಿರ್ತಾರೆ. ಪಾಪ ಅಪೇಕ್ಷಾ ಅಂತ ಹೇಳಿಬಿಟ್ಟು, ನಾನೇ ಬೇಡ ಅಂತ ಹೇಳಿದೆ, ಎತ್ಕೊಡ್ತೀನಿ ಅಂತ ಹೇಳಿದ್ರು, ಆದರೂ ನಾನೇ ಬೇಡ ಅಂತ ಹೇಳಿದೆ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ. ಅಜಿತ್ ಅಪೇಕ್ಷನ್ ಕಡೆಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಭೂಮಿ ಒಳ್ಳೆ ಬುದ್ಧಿ ಅವಳಿಗೆ ಗೊತ್ತಿರುತ್ತಲ್ಲ ಇವರಿಗೆ, ಸೊ ಹಾಗಾಗಿ ಎಲ್ಲನೂ ಕೂಡ ಅವರು ಹೇಳ್ದಾಗೆ ನಡಿಬೇಕು ಅಂತ ಹೇಳಿ ಈ ಕಡೆ ಅಪೇಕ್ಷೆ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸಂಗೀತ ನೀರು ಕುಡಿಸ್ತಾಳೆ. ಹಾಗೆ ಇನ್ನು ಮುಂದೆ ಒಂದು ಖಂಡಿತ ಈ ಕಡೆ ನೀನು ಏನೇ ಕೆಲಸ ಮಾಡಿದ್ರು ಕೂಡ ನನಗೆ ಹೇಳ್ಬಿಟ್ಟು ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅಲ್ಲ ಸಂಗೀತ, ಅಷ್ಟು ಇದು ನೀನು ಇಷ್ಟು ನೀನೆಲ್ಲ ಅವ್ರಿಗೆ ರೂಲ್ಸ್ನ ಮಾಡಿದ್ರೆ ತುಂಬುವರೆಗೂ ಬಸ್ರೀಲಿ ಕೆಲಸ ಮಾಡೋದು ಬೇಡ. ನೀನು ನೋಡು ಭೂಮಿ, ಇನ್ಮೇಲೆ ತೂಕ ಎತ್ತೋದು ಏನು ಕೂಡ ಮಾಡಬಾರ್ದು, ಏನು ಕೆಲಸ ಒಂದು ಚಿಕ್ಕ ಕೆಲಸನೂ ಕೂಡ ಮಾಡಬಾರ್ದು, ಮಾಡೋ ಹಾಗಿಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಹೇಳ್ತಾ ಇರ್ತಾರೆ. ಅಂದ್ಬಿಟ್ಟು ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ. ಸರಿ ಅಜ್ಜಿ ಆಯಿತು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ. ಸಂಗೀತ ಇದ್ದವರು, ಅಮ್ಮ ನನ್ನ ಸೊಸೆ ನನ್ನ ಮಾತೆ ಕೇಳಲ್ಲ, ನೀನಾದರೂ ಬುದ್ಧಿ ಹೇಳು, ಎಷ್ಟು ಸತಿ ಹೇಳಿದ್ದೀನಿ ಅವಳಿಗೆ ಗಾಸಿ ಕೆಲಸ ಮಾಡಬೇಡ ಅಂತ, ಅವಳು ಬೇಕು ಅಂತಲೇ ಮಾಡ್ತಾಳೆ ಅಂತ ಅನಿಸುತ್ತೆ ಅಂದಾಗ ಇವರೊಬ್ಬರು, ಅಮ್ಮ ಇನ್ನೊಂದು 2 ನಿಮಿಷ ಬರೋದು, ಈ ಅಜಿತ್ ಲೇಟಾಗಿ ಬಂದಿದ್ದರೆ ಅವಳು ಹೇಗೋ ಕಾಲನ್ನ ಮುರ್ಕೊಂಡು ಆಸ್ಪತ್ರೆಗೆ ಸೇರೋಗಾಗ್ತಿತ್ತು, ಇನ್ನು 2 ನಿಮಿಷ ಲೇಟಾಗಿ ಬರೋದಕ್ಕಾಗ್ತಿರ್ಲಿಲ್ವೇನೋ ಅಜಿತ ಅಂತ ಹೇಳಿ ಈ ಕಡೆ ಅಪೇಕ್ಷೆ ಅವರು ಬೈಕೊತಾ ಇರ್ತಾರೆ. ಮನಸ್ಸಲ್ಲೇ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅಜಿತ್ ಎಲ್ಲನೂ ಕೂಡ. ಇವಳು ಏನೋ ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಈ ಕಡೆ ದೇವ್ರ ಮನೆ ಕಡೆ ಹೋಗಿ, ಸರಿ ಸದಾನಂದ್, ನಾವು ನಮ್ಮ ಫ್ಯಾಮಿಲಿ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿಗೆ 3 ದಿನದಿಂದ CC ಕ್ಯಾಮ್ರಾದ ಫುಟೇಜ್ನ ಕಳಿಸ್ಕೊಡಿ ಅಂತ ಕೇಳಿದ್ದೆ, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಸರಿ ಸರ್ ಆಯಿತು ಅಂದ್ಬಿಟ್ಟು ಸದಾನಂದ್ ಅವರು ಒಪ್ಕೋತಾ ಇರ್ತಾರೆ. ಅಲ್ಲಿಗೆ ಹೋಗಿ ಇನ್ನು ಅಜಿತ್ ಆ ಅಪೇಕ್ಷನ್ ಮೇಲೆ ಡೌಟ್ ಇರುತ್ತೆ. ಇನ್ನು ಸ್ಟೇಷನ್ ಹೋದಂಥ ಅಜಿತ್ಗೆ CC ಕ್ಯಾಮ್ರಾದ ಫುಟೇಜ್ ಎಲ್ಲ ಸಿಕ್ಕಿರುತ್ತೆ. ಇನ್ನು ಸದಾನಂದ್ ಅವರು ಅಲ್ಲೊಬ್ಬ ನರ್ಸ್ನ ಕರ್ಕೊಂಡು ಬಂದಿರ್ತಾರೆ, ಅಂದರೆ ವಾರ್ಡ್ ಬಾಯ್ ಬಂದಿರ್ತಾರೆ. ಸರ್ ಇವರೇ ಸರ್ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ. ನಿಮ್ಮಿಂದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕಿತ್ತು ಕಣ್ರಿ, ಒಂದು ಹೆಲ್ಪ್ ಆಗಬೇಕಿತ್ತು ಅಂದಾಗ, ನನ್ನಿಂದ ಏನು ಸರ್ ಅಂದಾಗ, ನನಗೆ ಒಂದು ಫೇಕ್ ಪ್ರೆಗ್ನೆನ್ಸಿ ರಿಪೋರ್ಟ್ ಬೇಕು ಅಂದಾಗ, ಸರ್ ನಾನು ಆ ಥರ ಎಲ್ಲ ಮಾಡಲ್ಲ ಸರ್ ಯಾವುದೂ ಕೂಡ ಅಂತ ಅಂದಾಗ, ಹಾಗಿದ್ರೆ ಇದು ನೋಡಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇರ್ತಾರೆ. ಸರಿಯಾಗಿ ಎದ್ದು ಒಂದು ಕೆನ್ನೆಗೆ ಬಿಡ್ತಾನೆ ಅಜಿತ್ತು. ಅದನ್ನು ಬಿಟ್ಟಿದ ತಕ್ಷಣವೇ ಆ ವಾರ್ಡ್ ಬಾಯ್ ಎಲ್ಲನೂ ಕೂಡ ಹೇಳ್ತಾನೆ, ಮಾಡಿ ಕೊಟ್ಟಿದ್ಯಲ್ಲ ನೀನು, ಅದನ್ನು ಇವಾಗ ನಿಜ ಏನಂತ ಹೇಳಿ ಒಪ್ಕೊಂಡ್ರೆ ಸರಿ ಅಂತ ಹೇಳ್ತಾ ಇರ್ತಾರೆ. ಕೊಡೋಕ್ಕೆ ಬರುತ್ತೆ, ಒಂದಷ್ಟು ದುಡ್ಡು ಕೊಡ್ತೀನಿ ಅಂತ ಅಂದ್ರೂ ಕೂಡ ಒಪ್ಕೊಳ್ಳೋ ಹಾಗೆ ಬರುತ್ತೆ ಅಲ್ವಾ, ಎಷ್ಟು ಸುಳ್ಳಾಡ್ತಾ ಇದೆಯಾ ನೀನು ಅಂದಾಗ, ಸರ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್, ಅವತ್ತು ಆ ಲೇಡಿ ಬಂದು ಕಾಸನ್ನೇ ತೋರಿಸ್ಬಿಟ್ಟು ಅದಕ್ಕೆ ಒಪ್ಕೊಂಡೆ ಸರ್ ಅಂತ ಅಂದಾಗ, ಸರಿ ಆಯಿತು, ಈಗ ನಾನು ಕೂಡ ಕಾಸನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂದಾಗ, ಸರ್ ಅದನ್ನೇ ರಿಪೋರ್ಟ್ ಮಾಡಬೇಕು, ನೀನೀಗ ಮಾಡಿದ್ಯಲ್ಲ ಅದನ್ನು ಪ್ರೆಗ್ನೆನ್ಸಿ ಇಲ್ಲ ಅಂತ ಹೇಳಿಬಿಟ್ಟು ಮಾಡಬೇಕು, ನಾನು ಅದನ್ನು ಆಚೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೆನ್ನೆಗೆ ಒಂದು ಬಿಟ್ಟು ಅವನ್ನ ಕಳಿಸ್ತಾ ಇರ್ತಾರೆ. ಈ ಲೇಡಿಗೆ ಎಷ್ಟು ದುಡ್ಡು ಕೊಟ್ಟು ಇವಳು ನಿನ್ನ ಹತ್ರ ಬಂದು ಈ ಥರ ಹೇಳು ಅಂತ ಹೇಳಿದ್ದಲ್ಲ ಅಂದಾಗ, ಹೌದು ಸರ್, ಈ ಹುಡುಗಿ ಅವತ್ತು ಬಂದು ಈ ಥರ ಪ್ರೆಗ್ನೆನ್ಸಿನ ಚೇಂಜ್ ಮಾಡಬೇಕು ಅಂತ ನನಗೆ ಒಂದಷ್ಟು ಅಮೌಂಟ್ ಕೊಟ್ಟಿದ್ದರು, ಹಾಗಾಗಿ ಕೆಲಸ ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಮೇಲೆ ಯಾವುದೇ ರೀತಿಯ ಕೇಸ್ನ ಫೈಲ್ ಮಾಡಿಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ, ಮದುವೆಗೆ 2 ತಿಂಗಳಿದೆ, ಹಳ್ಳಿಯಿಂದ ಬಂದಿರೋದು, ನಾನು ಗವರ್ನಮೆಂಟ್ ಕೆಲಸ ಆಗಿರೋದ್ರಿಂದ ನಮಗೆ ತುಂಬ ಮದುವೆ ಸೆಟ್, ಈಗ ತಾನೇ ಮದುವೆ ಸೆಟ್ ಆಗಿದೆ, ಹಾಗಾಗಿ ನೀವೇನು ಹೇಳ್ತೀರೋ ಹಾಗೆ ಮಾಡ್ತೀನಿ ಸರ್ ಅಂದಾಗ ಸರಿ ಆಯಿತು, ಆಚೆ ಬರ್ತೀನಿ, ನಿನಗೊಂದು ಕೆಲಸ ಹೇಳ್ತೀನಿ, ಆ ಕೆಲಸನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಅವರು ಆ ವ್ಯಕ್ತಿನ ಆಚೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಅಪೇಕ್ಷೆ ದುಡ್ಡು ಕೊಟ್ಟು ಭೂಮಿ
ಪ್ರೆಗ್ನೆಂಟ್ ಅಂತ ಹೇಳಿ ರಿಪೋರ್ಟ್ನ ಬರ್ಸಿರ್ತಾಳೆ. ಇನ್ನು ಸದಾನಂದ್ ಅವರು ಇವನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ರಿ ಅಂತ ಹೇಳಿಬಿಟ್ಟು ಈ ಕಡೆ ಕಳಿಸ್ತಾ ಇರ್ತಾರೆ. ಇನ್ನು ಯಾವತ್ತೂ ಈ ಥರ ನಾನು ಕೆಟ್ಟ ಕೆಲಸನ ಯಾವತ್ತೂ ಮಾಡೋದಿಲ್ಲ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಆಚೆ ಹೋಗ್ತಾ ಇರ್ತಾನೆ. ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೀನಿ, ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ಕೊತಾ ಇರ್ತಾರೆ. ಬರ್ತಾರಲ್ಲ, ನಮಗೆ ಬುದ್ಧಿ ಇಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಬೈತಾ ಇರ್ತಾರೆ. ಈ ಅಪೇಕ್ಷೆ ಮಾಡಿರುವಂಥ ಕೆಲಸ ಅಜಿತ್ಗೆ ಗೊತ್ತಾಗುತ್ತೆ. ನಂತರ ಏನು ಮಾಡಬೇಕಪ್ಪ ಅಂತ ಹೇಳಿ ಅಜಿತ್ ಅವರು ಯೋಚನೆ ಮಾಡ್ತಿದ್ದಾಗ ಈಗ ಆಸ್ಪತ್ರೆ ಕಡೆಯಿಂದ ರಿಪೋರ್ಟ್ ಬಂದಿದೆ, ಭೂಮಿ ಪ್ರೆಗ್ನೆಂಟ್ ಅಂತ ಇದೆ. ಅದೇ ರೀತಿ ಆಸ್ಪತ್ರೆ ಕಡೆಯಿಂದನೇ ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿಬಿಟ್ಟು ಮನೆಯವರಿಗೆ ಹೇಳಿಸಿದ್ರೆ ಸರಿ ಹೋಗುತ್ತೆ ಸತ್ಯ ಅಂದಾಗ ಸರಿ ಅಂದ್ಬಿಟ್ಟು ಸತ್ಯನೂ ಕೂಡ ಒಪ್ಕೊತಾ ಇರ್ತಾರೆ. ಇನ್ನು ಸಂಗೀತ ಅವರು ಕಾಲ್ ಬರುತ್ತೆ. ಆಸ್ಪತ್ರೆ ಕಡೆಯಿಂದ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ನಿಮ್ಮ ಸೊಸೆ ಪ್ರೆಗ್ನೆನ್ಸಿ ಅಲ್ಲ, ರಿಪೋರ್ಟ್ ಚೇಂಜ್ ಆಗಿದೆ, ಏನೋ ತಪ್ಪಾಗಿದೆ, ಪ್ರಾಬ್ಲಮ್ ಆಗಿದೆ, ನಿಜ ಹೇಳ್ತಾ ಇದ್ದೀರಾ ತಾನೇ ಅಂದಾಗ, ಹೌದು ಮೇಡಮ್ ನಿಜನೇ ಹೇಳ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಸಂಗೀತ ಇದ್ದವರು ಸಪ್ಪಗೆ ಮಖ ಮಾಡಿಕೊಂಡು ಬರ್ತಾ ಇರ್ತಾರೆ. ಅಂದಾಗ ಏನಾಯಿತು ಸಂಗೀತ, ಯಾಕೆ ಈ ರೀತಿ ಇದೆಯಾ ಅಂದಾಗ, ಏನಾಯ್ತಕ್ಕ ಅಂತ ಹೇಳಿ ಈ ಕಡೆ ಶ್ರವಣ್ ಅವರು ಕೂಡ ಕೇಳ್ತಾ ಇರ್ತಾರೆ. ಅಂದಾಗ ಏನು ಹೇಳ್ತಾ ಇದ್ದೆ ನೀನು ಅಕ್ಕ ನೀನು ಅಂದಾಗ, ಹೌದು ಕಣೋ ಡಾಕ್ಟರ್ ಫೋನ್ ಮಾಡಿದ್ರು, ಈಗ ಅದೇ ಅದು ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ರಿಪೋರ್ಟು, ಅದು ಬೈ ಮಿಸ್ಟೇಕ್ ಯಾವುದೋ ಒಂದು ರಿಪೋರ್ಟ್ ಬದಲಿಗೆ ಇವ್ರ ರಿಪೋರ್ಟ್ ಈ ಥರ ಕಳಿಸಿದಾರಂತೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಅವರು ಈ ಥರ ಆಸ್ಪತ್ರೆಯಲ್ಲೂ ಸಹ ನಡೆಯುತ್ತಾ ಅಂದಾಗ, ಹೌದು ಅಮ್ಮ ಅವರೇ ಈ ಥರ ಹೇಳಬೇಕಾದ್ರೆ ನಾನೇ ಸ್ವಲ್ಪ ಬಾಯ್ಜಾರ್ಬಿಟ್ಟೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ಭೂಮಿ ವಾಮಿಟ್ ಮಾಡ್ಕೊಳ್ಳೋದನ್ನು ನೋಡಿಬಿಟ್ಟು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿ ನಾನು ಅಂದ್ಕೊಂಡ್ಬಿಟ್ಟೆ, ಆಗ್ಬಿಟ್ನೇನೋ, ಅಯ್ಯೋ ಪಾಪ ಭೂಮಿ ಅಂದಾಗ, ಏನಮ್ಮ ಹೇಳ್ತಾ ಇದ್ದೆ ನೀನು, ನಿಜನಾ ಭೂಮಿ ತಾಯಿ ಆಗ್ತಾ ಇಲ್ವಾ, ದೇವರೇ ಯಾಕೆ ಇಷ್ಟೊಂದು ಕಷ್ಟ ನಮಗೆ, ನಾವು ಹುಟ್ಟೋ ಮಗುಗೆ ಯಾವ ರೀತಿ ಹೆಸರಿಡಬೇಕು ಅಂತ ಹೇಳಿ ಕನಸೆಲ್ಲ ಕಟ್ಕೊಂಡಿದ್ವಿ, ಇವಾಗೇನೋ ಈ ಥರ ಅಂತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಜಿತ್ ಅವರು ಸಖತ್ತಾಗಿ ನಾಟಕನ ಆಡ್ತಿರ್ತಾರೆ ಅಂತಲೇ ಆಡ್ತಾ ಇರ್ತಾರೆ. ಅಜಿತ್ಗೆ ಸಮಾಧಾನ ಮಾಡ್ಕೊಳ್ಳೋ ಅಂದಾಗ ಸಂಗೀತ, ಪಾಪ ಭೂಮಿ ಅಂದಾಗ, ಹೌದು ಅಮ್ಮ ನಾನೇನೆ ಬೇಕು ಅಂತ ಹೇಳಿ ಸ್ವಲ್ಪ ಓವರ್ ಆಗಿನೇ ಭೂಮಿಗೆ ತಾಯಿಯಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಹೇಳ್ಕೊಂಡು ಬಂದೆ. ಮನೆಯವರು ಕೂಡ ಎಲ್ಲರೂ ಒಂದೊಂದು ಸೆಲೆಬ್ರೇಷನ್ನ ಮಾಡಿಬಿಟ್ರು. ಪಾಪ ಭೂಮಿ ಎಷ್ಟು ನೋವಾಗ್ತಾ ಇರಬೇಕು ಅವಳಿಗೆ, ಏನೋ ಅಲ್ವಾ ಭೂಮಿ ಅಂತ ಹೇಳಿ ಇಬ್ಬರು ಕೂಡ ಅಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಅಜಿತ್ ಇದ್ದವರು, ಏನಮ್ಮ ನೀನು ಈ ರೀತಿ ಹೇಳ್ತಿದ್ಯಾ, ನಾನು ಮತ್ತು ಭೂಮಿ ರಾತ್ರಿ ಎಲ್ಲ ಕೂತ್ಕೊಂಡು ಯಾವ ಮಗು ಆಗುತ್ತೆ, ನಮಗೆ ಆ ಮಗುಗೆ ಹೆಸರು ಯಾವ ರೀತಿ ಇಡಬೇಕು ಅಂತ ಹೇಳಿ ಎಷ್ಟೋ ಕನಸನ್ನ ಕಟ್ಕೊಂಡಿದ್ವಿ, ಇದೆಲ್ಲ ನುಚ್ಚು ನೂರಾಗೋಯ್ತಲ್ಲಮ್ಮ, ಭೂಮಿಗೆ ಏನು ಅಂತ ಹೇಳಿ ನಾನು ಸಮಾಧಾನ ಮಾಡಲಿ, ಭೂಮಿ ನಿನ್ನ ದೇವರಾಣೆ, ನೊಂದ್ಕೋಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಡವ್ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಶ್ರವಣ್ ಅವರು, ಭೂಮಿ ನೀನೆಂಥ ಒಳ್ಳೆ ಹುಡುಗನ್ನ ಗಂಡನಾಗಿ ಪಡ್ತಿದ್ಯಾ ನೋಡಮ್ಮ, ಅವನಿಗೆ ಎಷ್ಟೇ ನೋವಾದರೂ ಕೂಡ ನಿನಗೆ ಸಮಾಧಾನ ಮಾಡ್ತಿದ್ದಾನೆ, ನೀನೇನೆ ಅನ್ಕೋಬೇಡ, ನಿನಗೆ ಮಗು ಆಗುತ್ತೆ, ಮುದ್ದು ಕೃಷ್ಣನ ಥರನೇ ಮಗು ಹುಟ್ಟುತ್ತೆ, ನೀನು ನೊಂದ್ಕೋಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣವರು ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ. ಪಾಪ ಈಗೇನೋ ನನಗೆ ಹೇಳ್ಬೋದು, ಆದರೆ ಭೂಮಿ ಪರಿಸ್ಥಿತಿ ಒಬ್ಬ ತಾಯಿಯಾಗಿ ಅವಳಿಗೆ ನೋವಾಗಿರಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಕ್ಷಮಿಸ್ತೀಯಾ, ನಿನಗೆ ಮಕ್ಕಳಾಗುತ್ತೆ, ಮಕ್ಕಳಾಗಲ್ಲ ಅಂತ ಏನೂ ಇಲ್ವಲ್ಲ, ಹೌದು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ. ಜೋಗ್ತಿ ಬೇರೆ ಹೇಳಿದ್ರಲ್ಲ, 1 ವರ್ಷ ತುಂಬೋದ್ರೊಳಗೆ ಮಗು ಆಗುತ್ತೆ ಅಂತ ಹೇಳಿಬಿಟ್ಟು, ಅದನ್ನೇ ನಾನು ಕೂಡ ನಂಬ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು 1 ವರ್ಷ ಆಗೋಷ್ಟರ ಲೆಕ್ಕದಲ್ಲಿ ಮದುವೆ ಆಗಿ 1 ವರ್ಷನೇ ಇಲ್ಲ, ಅವರು ಹೇಳಿದ್ದ 1 ವರ್ಷನೇ ನಮಗೆ ಗೊತ್ತಿಲ್ಲ ಅಲ್ವಾ ಅದು ತುಂಬೋದ್ರೊಳಗೆ ನಿನಗೆ ಮಗು ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡ್ಬಿಟ್ಟೆ. ಭೂಮಿನೂ ಅಳೋ ಥರ ಕಣ್ಣೀರನ್ನ ಹಾಕ್ತಿರ್ತಾಳೆ. ಭೂಮಿಗೆ ಮನೆಯವರೆಲ್ಲ ಒಂದು ನೋವು ತಿಂತ ಇದ್ದಾರಲ್ಲ, ಅದನ್ನೆಲ್ಲ ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇಷ್ಟೊಂದೆಲ್ಲ ಸಂತೋಷದಿಂದ ಬೇಜಾರಾಗೋ ಥರ ಆಗೋಯ್ತಲ್ಲ ಆಗ್ತಿರುತ್ತೆ. ಹಾಗೆ ಅದನ್ನೆಲ್ಲ ನೋಡಿ ಅಳ್ಬೇಡ ಕಂದ, ನೀನು ಎಷ್ಟು ಒಳ್ಳೆ ಹುಡುಗಿ ಅಂತೇಳಿ ನನಗೆ ಗೊತ್ತು ಅಂತೇಳಿ ಶ್ರವಣವರು ಕೂಡ ಬೇಜಾರನ್ನ ಹೋಗೋ ಥರ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಶ್ರವಣ್ ಅವರು ತಲೆ ಮೇಲೆ ಸವರಿ ಸಮಾಧಾನ ಮಾಡ್ತಾ ಇರ್ತಾರೆ. ಭೂಮಿಗೆ ಸರಿ ದೊಡ್ಡ ಸಾಹೇಬ್ರೆ ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾಳೆ ಸಂಗೀತ, ಎಲ್ಲ ಕೇಳಿಸ್ಕೊತಾ ಇರ್ತಾಳೆ ಅಂದ್ಬಿಟ್ಟು ಈ ಕಡೆ ನಾವು ನೋಡ್ಬೋದು ಯಾವ ರೀತಿ ಅವರು ಸಮಾಧಾನ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಏನು ಭೂಮಿ ತಾಯಿ ಆಗದೆ ಇಲ್ವಾ, ಹಾಕ್ತಾಳೆ, ಜೋಗ್ತಿಯವರು ಹೇಳಿದಾರಲ್ಲ ಹಾಗೆ ಮುದ್ದಾದ ಮಕ್ಕಳಿಗೆ ಜನ್ಮನ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ. ನಮ್ಮನ್ನೆಲ್ಲನೂ ಓಡಾಡಿಸ್ಕೊಂಡು ಆ್ಯಕ್ಟಿವ್ ಆಗಿ ಇರಿಸ್ತಾಳೆ ಅಲ್ವಾ ಭೂಮಿ ಅಂತ ಹೇಳ್ಬಿಟ್ಟು ಶ್ರವಣ್ ಅವ್ರು ಹೇಳ್ತಾ ಇರ್ತಾರೆ. ಓಹೋ ಅಂತ
ಇಷ್ಟೊಂದೆಲ್ಲ ಆಗ್ತಿದೆ ಅಂತ ಹೇಳಿಬಿಟ್ಟು ಈ ಕಡೆ ದೇವಿಯವರು ಮನಸ್ಸಲ್ಲಿ ಖುಷಿ ಆಗ್ತಾ ಇರುತ್ತೆ. ಇದೆಲ್ಲ ನೀನೇ ಮಾಡಿದ್ದ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ಸನ್ನೆ ಮಾಡ್ತಿರ್ತಾಳೆ. ದೇವಿಯಾನಿ ಇಲ್ಲ ಅತ್ತೆ, ಅತ್ತೆ ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಸನ್ನೆ ಮಾಡಿ ಹೋಗ್ತಾಳೆ. ಈ ದೇವಿಯಾನಿ ಹೋಗೋಷ್ಟರಲ್ಲಿ ಅವನಿಂದೆ ಅಜಿತ್ ಹೋಗ್ತಾರೆ. ಅವಳಿಂದ ಅಜಿತ್ ಹೋಗಿದ ತಕ್ಷಣ ಅಜಿತ್ ಹೋಗ್ತಾ ಇದ್ದಾನೆ ಅಂದರೆ ಇವನಿಗೆಲ್ಲ ಈ ಅಪೇಕ್ಷನ್ ಮೇಲೆ ಡೌಟ್ ಬಂದಿರಬೇಕು. ಈಗ ನಾವು ಹೋದರೆ ದೊಡ್ಡ ಪ್ರಾಬ್ಲಮ್ಮೇ ಆಗೋಗ್ಬಿಡುತ್ತೆ, ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ದೇವಿಯನವರು ಸುಮ್ಮನೆ ಆಗಿಬಿಡ್ತಾರೆ. ಇದರಲ್ಲಿ ಹೋಗಿ ನೋಡಬೇಕು ಅಂತ ಹೇಳಿ ಭೂಮಿ ಅವರನ್ನು ಹಿಂದೆನೇ ಈ ಕಡೆ ಅಪೇಕ್ಷನಿಂದನೇ ಅಜಿತ್ ಹೋಗ್ತಾರೆ. ಹಾಗೆ ಎಲ್ಲ ಪ್ಲಾನ್ ಹಾಳಾಗಿ ಹೋಯ್ತಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಏನಕ್ಕ, ಏನು ಸಮಾಚಾರ, ಯಾಕೆ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ ಸಪ್ಗೆ ಅಂದಾಗ, ಇಲ್ಲ ಬಾರೋ ಅಜಿತ, ನಾನು ಯಾಕೋ ಸಪ್ಗೆ ಇರಲಿ ಕೂತ್ಕೊಳ್ಳಿ ಅಂದಾಗ, ಹುಷಾರಿಲ್ವಕ್ಕ ಅಂದಾಗ, ಇಲ್ಲ ಚೆನ್ನಾಗಿದ್ದೀನಲ್ಲಪ್ಪ, ನನಗೇನಾಗಿದೆ ಅಂದಾಗ, ಮತ್ತೆ ಯಾರೋ ಹೇಳಿದ್ರು ಒಂದೆರಡು ದಿನದಿಂದೆ ನೀನು ಹಾಸ್ಪಿಟಲ್ ಹತ್ರ ಕಾಣಿಸ್ಕೊಂಡಂತೆ ಅಂದಾಗ, ಯಾರೋ ಹೇಳಿದ್ದು ಅಂದಾಗ ಈ ಕಡೆ ಅಜಿತ್ ಅವರು ಬಾಯಲ್ಲಿ ಹೇಳಿದ್ರೆ ನಂಬಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ನೋಡು ಅಂತ ಹೇಳಿ ವಿಡಿಯೋನ ತೋರಿಸ್ತಾ ಇರ್ತಾರೆ. ಆಗ ಇದನ್ನು ನೋಡಿದಾಗ ಈ ಅಪೇಕ್ಷನ್ಗೆ ಭಯ ಜಾಸ್ತಿ ಆಗುತ್ತೆ. ಏನು ಮುಖ ನೋಡ್ತಾ ಇದೆಯಾ ಭೂಮಿ, ಪ್ರೆಗ್ನೆನ್ಸಿ ರಿಪೋರ್ಟ್ನ ಚೇಂಜ್ ಮಾಡಿಸಿದ್ದು ನೀನೇ ಅಲ್ವಾ, ನೀನೇ ತಾನೇ, ನಿನಗೆ ಏನು ಸಿಗುತ್ತೆ ಅಂತ ಹೇಳಿ ಈ ರೀತಿ ಎಲ್ಲ ಚೇಂಜ್ ಮಾಡಿಸ್ತೆ ನೀನು. ಇಲ್ಲ ಕಣೋ, ನೀವಿಬ್ಬರು ಮದುವೆ ಆಗಿದ್ದೀರಾ ಅನ್ನೋದೇ ನನಗೆ ಡೌಟ್ ನನಗೆ, ಅದಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳಿ ಅಪೇಕ್ಷೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ, ಅಪ್ಪು ಅಲ್ಲ, ನಿನಗೆ ನಾವೇನಾದರೂ ನಿನ್ನ ಸಂಸಾರಕ್ಕೆ ಏನಾದರೂ ತಲೆ ಹಾಕ್ತಿದ್ದೀವ, ಈ ರೀತಿಯಾಗಿ ನೀನು ನಮ್ಮ ಸಂಸಾರಕ್ಕೆ ತಲೆ ಹಾಕ್ತಿದ್ಯಾ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಫುಲ್ ರೇಸ್ ಆಗಿಬಿಡ್ತಾರೆ. ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ಯಾ ನೀನು, ಇದಕ್ಕೆ ಏನು ಅಂತ ಹೇಳಬೇಕು, ನಿನ್ನ ವಿಚಾರದಲ್ಲಿ ನಾವು ಅದೇ ರೀತಿ ತಲೆ ಹಾಕ್ತೀವ, ನಿನ್ನ ಮದುವೆ ಆಗಿದೆ ಅಂತ ಹೇಳಿ ನಿನಗೆ ಗೊತ್ತು ತಾನೆ, ನಮ್ಮದು ಕೂಡ ಹಾಗೆ ಮದುವೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಾವೇನಾದರೂ ಬಂದು ನಿನ್ನ ಮದುವೆ ಆಗಿದೆಯಾ ಅಂತ ಹೇಳಿ ಏನಾದ್ರು ಕೇಳ್ತೀವ, ಯಾಕೆ ಈ ರೀತಿ ಡೌಟ್ ಪಡ್ತಿದ್ಯಾ ನೀನು, ಅಗ್ನಿ ಸಾಕ್ಷಿಯಾಗಿ ಭೂಮಿಗೆ ಕೊರಳಿಗೆ ತಾಳಿ ಕಟ್ಟಿದ್ದೀನಿ ಅನ್ನೋ ಮೊದಲ ಹುಡುಗಿ ಸಾಹಿತ್ಯನೇ ಆಗಿರ್ಬೋದು, ಆದರೆ ಕೊನೆ ಹುಡುಗಿ ಭೂಮಿನೇ ಆಗಿರ್ತಾಳೆ. ನಾನು ಉಸಿರಿರೋವರೆಗೂ ಕೂಡ ನನ್ನ ಹೆಂಡತಿ ಭೂಮಿನೇ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಭೂಮಿ ಮಾತ್ರನೇ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಆದರೆ ಮದುವೆ ಆಗಿರೋದು ಮುಂದಕ್ಕೂ ಅವಳೇ ನನ್ನ ಹೆಂಡತಿ. ನಿನಗೇನಾದರೂ ಈ ವಿಚಾರದಲ್ಲಿ ಡೌಟ್ ಇದ್ದರೆ ಅದನ್ನು ಇವತ್ತೇ ತಲೆಯಿಂದ ತೆಗೆದಾಕ್ಬಿಡು. ಭೂಮಿ ನನ್ನ ಪ್ರಾಣಕ್ಕಿಂತ ಹೆಚ್ಚು ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇದನ್ನು ಭೂಮಿ ಕೇಳಿಸ್ಕೊಂಡು, ಇದೇನಿದು ಸಾಹೇಬರು ಹಿಂಗೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ. ಇಷ್ಟೊಂದೆಲ್ಲ ಹೇಳಬೇಕು ಅಪೇಕ್ಷನ್ ಮುಂದೆ ಅವರು ನಿಜವಾಗ್ಲೂ ಕೂಡ ಪ್ರೀತಿ ಮಾಡ್ತಿದ್ದಾರೆ ಅಂದ್ಬಿಟ್ಟು ಭೂಮಿಗೆ ದೊಡ್ಡ ಶಾಕ್ ಆಗಿಬಿಡುತ್ತೆ. ಅಜಿತ್ ಮನಸ್ಸಲ್ಲಿ ಇರೋದನ್ನು ಅಪೇಕ್ಷನ್ ಮುಂದೆ ಅಜಿತ್ ಅವರು ಎಲ್ಲ ಹೇಳ್ತಾ ಇರಬೇಕಾದ್ರೆ ಎಲ್ಲ ಕೂಡ ಭೂಮಿ ಅಲ್ಲಿ ನಿಂತ್ಕೊಂಡು, ಕೊನೆ ಹುಡುಗಿನೂ ನಾನೇ ಮದುವೆ ಅಂತ ಆಗಿರೋದು ಒಂದೇ ಸತಿ, ಅದು ಭೂಮಿನೇ ಮಾತ್ರನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರಲ್ಲ. ಇದೆಲ್ಲ ಕೇಳಿಸ್ಕೊಂಡು ಭೂಮಿಗೆ ಏನು ಮಾತಾಡಬೇಕು ಅಂತ ಹೇಳಿ ಗೊತ್ತಾಗದೆ ಇವರೆಲ್ಲರೂ ಇರೋದಕ್ಕೆ ಅಪೇಕ್ಷನ್ ಮುಂದೆ ಹೆಂಗೆ ಹೇಳಿದ್ದಾರೆ ಅಂದಾಗ, ಇನ್ನು ಇವಾಗ ಅಜಿತ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಇನ್ನೊಂದು ಸತಿ ನಾನು ಹೀಗೆ ಮಾಡಲ್ಲ ಅಂದಾಗ, ನನಗೆ ಕೆಲಸ ಅಂತ ಬಂದರೆ ನನ್ನ ಮನೆಯವರನ್ನು ಕೂಡ ನೋಡಲ್ಲ, ನಾನು ಮುಖನೂ ನೋಡಲ್ಲ, ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವರು ಅಪೇಕ್ಷನ ಹತ್ರ ಹೇಳ್ತಾ ಇರ್ತಾರೆ. ದಯವಿಟ್ಟು ಕಣೋ, ನಿನ್ನ ಕಾಲಕ್ಕೆ ಬಿದ್ದು ಕೇಳ್ಕೊತೀನಿ, ಇಷ್ಟೊಂದು ಸತಿ ಹೀಗೆಲ್ಲ ಹೇಳ್ಬೇಡ, ನಾನು ಇವಾಗ ಹೋಗ್ತೀನಿ ಗಂಡನ ಮನೆಗೆ ಅಂತ ಅಂದಾಗ, ಸರಿ ಫಸ್ಟ್ ಈ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಅಜಿತ್ ಅವರು ಕಳಿಸ್ತಾ ಇರ್ತಾರೆ. ನಾನು ನಿಮ್ಮ ಅಕ್ಕ ಅಲ್ವೇನು, ಹಾಗೆಲ್ಲ ಜೈಲಿಗೆ ಹಾಕಬೇಡ ಅಂತ ಹೇಳಿಬಿಟ್ಟು ನೈಸ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಅಪೇಕ್ಷಾ ಅವರು. ಹಾಗೆ ಅಲ್ಲಿಂದ ಅಪೇಕ್ಷಾ ಅವರು ಹೊರಟೋದ್ಮೇಲೆ ಈ ಕಡೆ ಭೂಮಿಯವರು ಬರ್ತಾರೆ. ಏನು ಮಾತಾಡ್ತೀರಿ ನೀವು, ಅವಳಿಗೆ ಏನು ಹೇಳ್ತಾ ಇದ್ರಿ, ಅವಳೇ ಕೆಲಸ ಮಾಡಿದ್ದು ಅಂದಾಗ ಅದಕ್ಕೆ ಇಷ್ಟೊಂದೆಲ್ಲ ಓವರಾಗಿ ಹೇಳಬೇಕಾ ಅಂತ ಹೇಳಿಬಿಟ್ಟು ಭೂಮಿಯವರು ಅಲ್ಲಿಂದ ನಿಂತ್ಕೊಂಡು ಹೇಳ್ತಾ ಇರ್ತಾರೆ. ಬೇಜಾರು ಮಾಡಿಕೊಂಡು ಹೋಗ್ಬಿಟ್ಲಲ್ಲ ಅವಳು, ಅಯ್ಯೋ ಅವಳಿಂದನೇ ದೊಡ್ಡ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಮುನಿಸ್ಕೊಂಡು ಮುನಿಯಮ್ಮ ಅಂತಾರ ಹೋಗ್ಬಿಟ್ಲಲ್ಲ ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ. ನಂತರ ರೂಮ್ಗೆ ಹೋದ್ಮೇಲೆ, ಏನು ಭೂಮಿ ನೀನು ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ, ನೀನು ಥ್ಯಾಂಕ್ಸ್ ಹೇಳ್ದಂಗೆ ಈ ರೀತಿ ಬಂದ್ಬಿಟ್ಟಲ್ಲ ಅಂದಾಗ, ಸಾಹೇಬ್ರೆ ಅಪ್ಪು ಅವರ ಹತ್ರ ನೀವು ಹೇಳಿದ್ರಲ್ಲ, ನೀವು ಅಗ್ನಿಸಾಕ್ಷಿಯಾಗಿ ನಾನು ಭೂಮಿನ ಮದುವೆ ಆಗಿದ್ದೀನಿ, ಸಾಹಿತ್ಯ ಮೊದಲೇ ಹುಡುಗಿ ಆದರೆ ಭೂಮಿನೇ ನನಗೆ ಕೊನೆ ಹುಡುಗಿ, ಮದುವೆ ಅಂತಂದರೆ ನಾನು ಆಗಿದ್ದೀನಿ, ಅವಳೇ ನನ್ನ ಕೊನೆ ಉಸಿರೋವರೆಗೂ ಇರ್ತೀನಿ ಅಂದಾಗ, ಹಾಗಾದರೆ ನೀವು ನನ್ನನ್ನು ಪ್ರೀತಿ ಮಾಡ್ತಿದ್ದೀರಾ ಅಂದಾಗ, ನಿಜ ಇದು ಸುಳ್ಳಲ್ಲ
ಆ ಸುಳ್ಳು ತಾನೇ ಅಪ್ಪು ಅವ್ರು ಇದ್ದರು ಅಂತ ಹೇಳಿ ಈ ಥರ ಹೇಳಿದ್ರಲ್ಲ ನೀವು ನಿಜನೇ ಅಲ್ವಾ? ನಾನು ಮನಸ್ಸಾಕ್ಷಿಯಿಂದನೇ ಹೇಳ್ತಿರೋದು. ನೀನೇ ನನ್ನ ಕೊನೆ ಹುಡುಗಿ. ನೀನು ಹೆಂಗೆ ಯೋಚನೆ ಮಾಡ್ತಿದ್ಯಾ? ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ಮದುವೆ ಆಗ್ತೀನಿ ನಾನು 1 ವರ್ಷ ಆದಮೇಲೆ ಅಂತ ನಾನು ಸತ್ರು ಈ ಕೆಲಸನ ಮಾಡಲ್ಲ ಅಂತಂದಾಗ, ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಇದೆಲ್ಲ ಅಪ್ಪು ಅವರು ಇದ್ದಿದ್ದಕ್ಕೆ ಹೇಳಿದ್ದೀರಾ ಅಂತ ನನಗೆ ಗೊತ್ತು ಬಿಡಿ. ಸೊ ಪಾಪ ನೀವು ತಾನೇ ಹೇಗೆ ಮಾತಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಭೂಮಿಯವರು ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಳೋದೆ. ಆದರೆ ಭೂಮಿ ಅದಕ್ಕೆ ಅವಕಾಶನೇ ಮಾಡಿಕೊಡೋದೇ ಇಲ್ಲ. ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.